ಈಗ ಮಳೆ ಅಲ್ಲ, ಹಾಗೆ ಇಲ್ಲಿ ಒಂದು ಅಣಬೆ ನೋಡಿ, ವಿಷದಾಗಿರ್ಬೋದು. ಇನ್ನೊಂದು ಮೊನ್ನೆ ಇದ್ದ ಜಾಗದಲ್ಲೇ ಇನ್ನೊಂದು ಕಡೆ ನೋಡಿ, ಎಲ್ಲಿಂಟು? ಹೌದು ನೋಡಿ, ಇಲ್ಲಿ ಅಣಬೆ ಉಂಟು. ವಿಷದ್ದು ಮಾತ್ರ ಒಳ್ಳೆ ಅಣಬೆ ಅಲ್ಲ ಇದು. ನೋಡ್ಲಿಕ್ಕೆ ಅದು ಒಳ್ಳೆ ಅಣಬೆ ಉಂಟಲ್ಲ ಅದೇ ರೀತಿ ಉಂಟು, ಇದೇ ರೀತಿ ಇರ್ತದೆ. ಸ್ವಲ್ಪ ಒಂದು ಅರಳಿ ಹೆಸಳು ರೀತಿಯೆಲ್ಲ ಇರ್ತದೆ ನಮ್ಮ ಮನೆಯಲ್ಲೆಲ್ಲ ಆಗುವಂಥ ಅಣಬೆಗಳು. ನೋಡಿ ಅದರ ಹಿಂದಿನ ಸೈಡ್ ನೋಡಿ, ಹೀಗೆ ಬಜುಕ್ರೆ ಹಕ್ಕಿ ಎಲ್ಲ ಓಡಿ ಬಂದಿದೆ ನೋಡಿ. ಅದು ಹಾಗೆಲ್ಲ ಒಂದು ಬಂದರೆ ಸಾಕು, ಫುಲ್ ಬರ್ತದೆ. ನಮಗೆ ಉಂಟಲ್ಲ ಬೆಳಿಗ್ಗೆ ಚಪಾತಿ ಮತ್ತೆ ಬಾಜಿ, ಹಾಗೆ ಬೆಳಿಗ್ಗೆ ಭಾರಿ ಖುಷಿ ಆಗ್ತದೆ. ಮಳೆ ಅಂತೂ ಬಂದು ತಂಪು ಬಿಸಿ ಬಿಸಿ ಚಪಾತಿ ಬಾಜಿ, ಹಾಗೆ ಬೆಳಗಿನ ಚಾಕೆ ನಮ್ಗಿದುವೆ. ಹಾಗೆ ಇವತ್ತು ಹಲಸಿನ ಮೇಳ ನಡೀತಾ ಉಂಟು, ಹಾಗೆ ಅಲ್ಲಿಗೆ ಹೋಗ್ಬೇಕು ಅಂತ ಇದ್ದೇವೆ. ಹಲಸಿನ ಮೇಳ ಮಾಡೋದ್ರಿಂದ ಬೇರೆ ಬೇರೆ ರೀತಿಯ ಇದು ಹಲಸಿನ ಹಣ್ಣುಗಳು, ಹಾಗೆ ಬೇರೆ ಬೇರೆ ರೀತಿಯ ಸ್ಟಾಲ್ಗಳೆಲ್ಲ ಇರ್ತದೆ. ಹಾಗೆ ನಮಗೆ ಹೋಗ್ಬೇಕು. ನಮಗೆ ಅಂತೂ ಬೆಳಿಗ್ಗೆ ಹೋಗ್ಲಿಕ್ಕೆ ಆಗುದಿಲ್ಲ ಇವತ್ತು, ನಮಗೆ ಸ್ವಲ್ಪ ಕೆಲಸ ಉಂಟು. ಹಾಗೆ ಮನೆಯಲ್ಲಿ ಸ್ವಲ್ಪ ಕೆಲಸ ಎಲ್ಲ ಆದ್ಮೇಲೆ ಮಧ್ಯಾಹ್ನ ಹೋಗ್ಬೇಕು ಅಂತ ಇದ್ದೇವೆ. ಮಧ್ಯಾಹ್ನ ನಾವೆಂತ ಗೊತ್ತುಂಟಾ, ಹಲಸಿನ ಮೇಳ ಬೆಳಿಗ್ಗಿದ್ರೆ ಬೇಗ ಹೋಗಿ ಬಂದು ಮತ್ತೆ ಅದೇ ದಿನ ಅಪ್ಲೋಡ್ ಮಾಡುದು ಅಂತ ಇರೋದು. ಯಾಕೆಂತ ಹೇಳಿದ್ರೆ ಹೋಗುವವರಿಗೆ ಹೋಗ್ಬೋದು ಅಂತ ಹೇಳಿ. ಈ ಸಲ ನಮ್ಗೆ ಮಧ್ಯಾಹ್ನ ಹೋಗ್ಲಿಕ್ಕೆ ಆಗುದು, ಹಾಗೆ ಇವತ್ತು ಅಪ್ಲೋಡ್ ಮಾಡ್ಲಿಕ್ಕೆ ಆಗ್ಲಿಕ್ಕಿಲ್ಲ. 3 ದಿನ ನಡೆಯುವ ಹಲಸಿನ ಮೇಳ, ಹಾಗೆ ಇವತ್ತು ಹೋಗ್ಬೇಕು. ನಾನೆಲ್ಲ ಚಾಲ ಕುಡ್ದು ನಮ್ಗೆಲ್ಲ ಸ್ವಲ್ಪ ಕೆಲಸ ಆಗಿ ಮಧ್ಯಾಹ್ನ ನಾನು ಹೊರಡ್ತೇನೆ. ಹಾಗೆ ಮತ್ತೆ ಮಾತಾಡ್ಲಿಕ್ಕೆ ಸಿಗುವ, ಮತ್ತೆ ಎಂತೆಲ್ಲ ಇರ್ತದೆ ಎಲ್ಲ ನೋಡುವ ಹಲಸಿನ ಮೇಳದಲ್ಲಿ. ನಾನೀಗ ರಬ್ಬ ಚಾ ಕುಡಿಬೇಕು ನೋಡಿ. ಹೊಡೆ ಆಯ್ತು. ಹಾಗೆ ತುಂಬಾ ಖುಷಿ ಆಗ್ತಾ ಉಂಟು. ಎಂತೆಲ್ಲ ಇರ್ಬೋದು, ಹಾಗೆ ಎಷ್ಟೆಲ್ಲ ಜನ ಇರ್ತಾರೆ, ಎಷ್ಟೆಲ್ಲ ಕೌಂಟರ್ಸ್ ಇರ್ಬೋದು, ಅದಂತೊಂದು ಎಂತ ನೋಡ್ಬೇಕು ಅಂತ ಹೇಳಿ ಒಂದು ಖುಷಿ ಆಗ್ತಾ ಉಂಟು. ನೋಡುವ, ನಿಮ್ಗೆ ಕೂಡ ತೋರಿಸುವ ಹೇಗೆಲ್ಲ ಇರ್ತದೆ, ಯಾವೆಲ್ಲ ವೆರೈಟಿಯ ಕೌಂಟರ್ಸ್ ಇರ್ತದೆ, ಎಷ್ಟು ಹಲಸಿನ ಹಣ್ಣು ಇರ್ಬೋದು ನೋಡಿ ಬರುವ. ಹಾಗೆ ನಮ್ಗೆ ಸಹ ಐಡಿಯಾ ಇಲ್ಲ, ಆದ್ರೆ ಈ ಸಲ ಕೂಡ 3 ದಿನ ಉಂಟು ಇದು ಹಲಸಿನ ಮೇಳ. ಹಾಗೆ ಹೋಗಿ ಬರುವ, ಹೇಗೆಲ್ಲ ಉಂಟು ಅಂತೇಳಿ ನೋಡುವ. ಅಲ್ಲಿ ಉಂಟು ಹಲಸಿನ ಮೇಳ, ಅಲ್ಲಿ ಬರ್ದು ಉಂಟಲ್ಲ, ಅಲ್ಲಿಗೆ ಹೋಗುವ, ಅಲ್ಲಿ ಒಳಗೆ. ಇದು 3 ದಿನ ನಡೆಯುವ ಹಲಸು ಮೇಳ, ಮೇ 24, 25, 26. ಹಾಗೆ ನಾವು ಇವತ್ತು ಮೇ 24ರಂದು ಬಂದದ್ದು. ಹಾಗೆ ನೋಡುವ, ಹೋಗುವಲ್ಲ ಒಳಗೆ, ಅಲ್ಲಿ ಅಮ್ಮ ಇದ್ದಾರೆ, ಹೋಗುವ ಅಲ್ಲಿಗೆ. ಹಲಸು ಮೇಳ ನಾನು ಫೆಬ್ರವರಿ ಹೇಳಿದಾಗ, ಫೆಬ್ರವರಿ ಮೇ 24, 25, 26 ಇಲ್ಲಿ ಕಾಣ್ತಾ ಉಂಟು ನೋಡಿ. ಹೀಗೆ ಈ ಸಲ ಆ ಸಲ ನಾವು ತಗೊಂಡು ಅದು ಬ್ಯಾಗ್ ಅದು ತಗೊಂಡಿದ್ದೇವಲ್ಲ. ಹೌದು ನೋಡಿ, ಇಲ್ಲಿ ಉಂಟು. ಆ ಸಲ ಕೇಳಿದ್ರಲ್ಲ ಹಲಸು ಮೇಳದಲ್ಲಿ, ನೀವು ಅವತ್ತು ಕೇಳಿದ್ರಲ್ಲ, ಇವರಿದ್ದಾರೆ ಈ ಸಲ. ಯಾರಿಗಾದ್ರೂ ಈ ರೀತಿಯ ಬ್ಯಾಗ್ ಬೇಕಿದ್ರೆ ತಗೊಳ್ಬಹುದು. ಕೈಬೇವಿಂಡಿ ಅದು ನೀವು ಫಸ್ಟ್ ಪ್ರೊಸೀಜರ್ ಮಾಡ್ತೀರಲ್ಲ, ಮಣ್ಣು ಪಾಟ್ ಮಿಕ್ಸ್ ಮಾಡೋ ಆಗ ಹಾಕ್ತಾರೆ, ಸ್ವಲ್ಪ ಹಾಕ್ತಾರೆ. ಮಣ್ಣು ಮಿಕ್ಸ್ ಮಾಡುವಾಗ ಹಾಕ್ತಾರೆ. ಈ ನರ್ಸರಿಯವರೆಲ್ಲ ಫಸ್ಟ್ ಅದು ಹಾಕ್ತಾರೆ, ಯಾಕಂದ್ರೆ ಹುಳ ಬರದಾಗಿ ಕಂಟ್ರೋಲಿಗೆ. ಮಣ್ಣಿಗೆ ನೋಡಿ, ಇಲ್ಲಿ ನರ್ಸರಿ ಉಂಟು ನೋಡಿ. ಇಲ್ಲಿ ನರ್ಸರಿ ಬೇಕಿದ್ರೆ ಎಲ್ಲಾ ತರದ ಗಿಡಗಳುಂಟು. ಅಲ್ಲಿ ತನಕ ಹೋಗುವ ಸಾಕು. ನೆಲಗುಲಾಬಿ ಇದು ಗೂಡುಂಟು ಅಲ್ಲ, ಆಕರ್ಷಣೆ ಇಂಡಸ್ಟ್ರಿ. ಮತ್ತೆ ಇದು ಉಂಟು ನೋಡಿ, ಇದು ಡ್ರ್ಯಾಗನ್ ಫ್ರೂಟ್ ನೋಡಿ, ಇಲ್ಲಿ ಚಿಕ್ಕದಾಗಿದೆ. ಇಂಥ ಈ ರೀತಿ ಸ್ಟ್ಯಾಂಡ್ ಕೂಡ ಅಲ್ಲಿ ಸಿಗ್ತದೆ. ಇದು ಗೂಡು ಚೆಂದ ಉಂಟು. ಬೇಕಿದ್ರೆ ಕಾಂಟ್ಯಾಕ್ಟ್ ನಂಬರ್ ಕೂಡ ಉಂಟು ನೋಡಿ. ಹಪ್ಪಳ, ಹಲಸಿನ ಹಪ್ಪಳ 130, ಒಂದಕ್ಕೆ 130. ಅದು ಬಿಡುದು ನಮ್ಮ ಮನೆಯಲ್ಲಿ ಉಂಟು ಇದು. ಬೇಕಿದ್ರೆ ತಗೊಂಡು ಹೋಗ್ಬೋದು. ಹೂವಿನ ಗಿಡಕ್ಕೆ ಮದ್ದು ಸ್ಪ್ರೇ ಮಾಡುದು ನೋಡಿ. ನೋಡಿ, ತೋಟಕ್ಕೆ ಮದ್ದು ಸ್ಪ್ರೇ ಮಾಡಿ.
ಪೆಟ್ರೋಲ್ ಪೆಟ್ರೋಲ್ ಇತ್ತು. ಅವತ್ತು ಬಂದದ್ದು ನರ್ಸರಿ. ಬುಕ್ಸ್ ನಮಗೆ ಕತ್ತಿ ಅಂತ ಸಹ ಬೇಡ ಅಲ್ಲ. ನಮಗೆ ಕತ್ತಿ ಉಂಟಲ್ಲ ಅಲ್ಲಿ. ಬೀಜಗಳು ಬೇಕಾ? ಎಂತ ಬೀಜ? ಬೀಜಗಳು, ತರಕಾರಿ ಬೀಜಗಳು. ಊರಿದು ತರಕಾರಿ ಬೀಜ ಉಂಟಾ? ಊರಿದೆಯಾ? ಯಾವ್ದಾಗ್ಬೋದು? ಅಲಸಂದೆ. ಎಷ್ಟಿದಕ್ಕೆ? 3 ಪ್ಯಾಕೆಟ್ಗೆ 50, ಒಂದಕ್ಕೆ 20 ರೂಪಾಯಿ. ಹೌದಾ? ಇದುಂಟಾ ಮುಳ್ಳು ಸೌತೆದ್ದು? ನೋಡಿ 3 ತಗೊಂಡೆವು. ಯಾವುದೆಲ್ಲ ಅಂತೇಳಿ ಮನೇಲಿ ಹೋಗಿ ತೋರಿಸ್ತೇನೆ. ಇಲ್ಲಿ ಉಂಟು ತರಕಾರಿ ಬೀಜಗಳು. 3 ತಗೊಂಡ್ರೆ 50 ರೂಪಾಯಿ, ಇಲ್ಲದಿದ್ರೆ ಒಂದಕ್ಕೆ 20 ರೂಪಾಯಿ. ಎಷ್ಟಿದಕ್ಕೆ? ಎಷ್ಟು? ಹಾಫ್ ಕೆಜಿ 200. ನೋಡಿ ಹಲಸಿನ ಹಲ್ವಾ. ಹಾಗೆ ಅರ್ಧ ಕೆಜಿಗೆ 200. ಹಪ್ಪಳ, ಹಲಸಿನ ಹಪ್ಪಳ 70 ರೂಪಾಯಿ. ನೋಡಿ ಪೇಜಕಾಯಿ ನೀರಲ್ಲಿ ಹಾಕಿದ್ ನೋಡಿ. ನೀರಲ್ಲಿ ಹಾಕಿದಲ್ಲ ಅದೆಂತ ತಿನ್ಲಿಕ್ಕ? ಉಪ್ಪಿನಕಾಯಿಗೆ, ಪದಾರ್ಥಕ್ಕೆ ಹಿಂದಿನ ಕಾಲದಲ್ಲಿ ಹೊಟ್ಟೆಗಿಲ್ಲದ ಟೈಮಲ್ಲಿ ಹೌದೌದು ಸ್ಪೆಷಲ್ ಆಗಿ ಹಲಸಿನ ಸಂಡಿಗೆ ಮಾಡಿದ್ದಾರೆ. ಕಾಯಿ ಹಲಸಿನದ ಕಾಯಿ ಸೋಡೆ ಎಲ್ಲ ಕಡ್ದು ಗೊತ್ತಾಯ್ತು. ಉಪ್ಪು ಮೆಣಸು. ಹೌದೌದು. ಇವರು ನಮ್ಮ ವೀವರ್, ಮಾತಾಡಿ ತುಂಬಾ ಖುಷಿ ಆಯ್ತು. ಹಾಗೆ ತುಂಬಾ ಮಂದಿ ಸಿಕ್ಕಿದ್ರು, ಎಲ್ಲರ ಜೊತೆ ಮಾತಾಡಿ ತುಂಬಾ ಖುಷಿ ಆಯ್ತು. ಹಾಗೆ ಇಲ್ಲಿ ಬೇರೆ ಬೇರೆ ರೀತಿಯ ಸ್ನ್ಯಾಕ್ಸ್ ಎಲ್ಲ ಉಂಟು. ಅಂದ್ರೆ ಹೆಚ್ಚಾಗಿ ಹಲಸಿನ ಹಣ್ಣು, ಹಲಸಿನಕಾಯಿದೇ ಇರೋದು. ಹಾಗೆ ಈಗ ಅವರೊಂದು ತೋರಿಸ್ತಾರೆ ನೋಡಿ, ಅದು ಇದು ಹಲಸಿನ ಹಣ್ಣಿನ ಉಂಡ್ಲುಗ ಅಂತ ಹೇಳ್ತಾರೆ. ಅದುವೇ ಅಂದ್ರೆ ಇದು ಉಪ್ಪು ಸ್ವೀಟ್ ಅಲ್ಲ, ಉಪ್ಪಲ್ಲಿ ಉಪ್ಪು ಟೇಸ್ಟ್ ಇರ್ತದೆ. ಈಗ ನಾನು ಇಟ್ಕೊಂಡಿದ್ದೇನಲ್ಲ ಅದಿದು ಹಲಸಿನ ಹಣ್ಣಿನ ಮಾಂಬಲ ಅಂತ ಹೇಳ್ತಾರೆ. ಅದು ನೋಡಿ ತೋರಿಸ್ತಿದ್ದಾರಲ್ಲ, ಅದು ಸಾಂತನಿ ಅಂತ ಹೇಳಿದ್ರೆ ಈ ಹಲಸಿನ ಬೀಜವನ್ನು ಒಣಗಿಸ್ತಾರೆ ನೋಡಿ, ಬೇಯಿಸಿ. ಅದುವೇ ಇದು ಪುಳಿಂಕೊಟ್ಟೆ ಅಂತ ಹೇಳ್ತಾರೆ. ಹುಣಸೆ ಹಣ್ಣಿನ ಬೀಜವನ್ನು ಹುರಿದದ್ದು ಇದು. ಮತ್ತೆ ಇದು ಮೂಡೆ ಕಟ್ಲಿಕ್ಕೆ ಕಡ್ಡಿ ಹಾಕ್ತಾರಲ್ಲ ಅದು, ಅಲ್ಲಿ ಕೂಡ ಇದು ಕೂಡ ಇತ್ತು ನೋಡಿ. ಉನಿಯಪ್ಪವಾ? ಹೌದಾ, ಥ್ಯಾಂಕ್ ಯು. ಪರವಾಗಿಲ್ಲ, ನಮಗೆ ಪರವಾಗಿಲ್ಲ. ನೋಡಿ ಉನಿಯಪ್ಪಮ್ಮಲ್ಲ, ಎಷ್ಟಿದಕ್ಕೆ ಒಂದಕ್ಕೆ? 25 ರೂಪಾಯಿಯಾ? ನೋಡಿ 25 ರೂಪಾಯಿ. ಕೇರಳದ್ದು ಇದು, ಅವರು ಕೇರಳದವರಂತೆ ನೋಡಿ ಮಾಡ್ತಾರೆ. ಅವಲಕ್ಕಿ ಮತ್ತೆ ಆನಿಯನ್ ಈ ಖಾರ ಸಿಪ್ಪೆ ನೋಡಿ ಬೇಕಿದ್ರೆ ಇಲ್ಲಿ ಉಂಟು ಫ್ರೆಶ್ ಆಗಿ ನೀವು ಮಾಡಿದ್ದು ನೋಡಿ, ಚಂದ ಉಂಟು. ಚಂದ ನೋಡ್ಲಿಕ್ಕೆ ಒಂದು ಸ್ವಲ್ಪ ಕಸ ಕೂಡ ಇಲ್ಲ. ನಿಮಗೆ ಬೇಕಿದ್ರೆ ಇಲ್ಲಿ ಬಂದು ತಗೊಳ್ಬೋದು. 50 ರೂಪಾಯಿ ಪ್ಯಾಕೆಟಿಗೆ. ಪುನರ್ಪುಳಿ ಸಿಪ್ಪೆ ಕೇಳ್ತಿದ್ರಲ್ಲ ನೋಡಿ, ಇಲ್ಲಿ ಉಂಟು. ಇವರಲ್ಲಿ ಸಿಗ್ತದೆ ನೋಡಿ, ಇಲ್ಲಿ ಉಂಟು, ತಕೊಳ್ಬೋದು. ಪುಳಿಯೋಗರೆ ಹುಡಿ 60 ರೂಪಾಯಿ 100 ಗ್ರಾಮ್. ನೋಡಿ ತುಪ್ಪ ಉಂಟು. ಅದು ನೀವೇ ಮಾಡಿದ ತುಪ್ಪ? ಮನೆಯಲ್ಲೇ ಮಾಡಿದ ದನದ ತುಪ್ಪ. ದ್ರಾಕ್ಷಿಗೆ 80 ರೂಪಾಯಿ. ಎಷ್ಟು ಗ್ರಾಮ್ ಇದರಲ್ಲಿ? 4 kg. ನೋಡಿ 250. ನೋಡಿ ಸ್ನ್ಯಾಕ್ಸ್ ಎಲ್ಲ ತಗೊಂಡಾಯ್ತು. ಪಡ್ಡು ಮಿಕ್ಸ್, ಜಾಸ್ಪುಡಿ ಇಡ್ಲಿ ಮಿಕ್ಸ್, ದೋಸೆ ಮಿಕ್ಸ್ ಎಲ್ಲ ಉಂಟು. ಇವತ್ತು ಯಾವುದದು? ರಾಗಿದು ಬೋಟಿ. ಎಷ್ಟಿದೆ ಒಂದಕ್ಕೆ? 100 ರೂಪಾಯಿ ನೋಡಿ ಒಂದಕ್ಕೆ. ಆ ಸಲ ನೆನ್ಪುಂಟು. ನಿಮ್ಮದೇ ಇದು? ಹೌದೌದು, ಅವ್ರು ಮಾಡುದು. ಮಂಗಳೂರಲ್ಲೆಲ್ಲ ಮೆಡಿಕಲ್ ಅಲ್ಲಿ, ಪುತ್ತೂರು ಮೆಡಿಕಲ್ ಎಲ್ಲ ಸಿಗ್ತದಾ? ನೇರಳೆ ಜ್ಯೂಸ್ ಅಲ್ಲ? ಆಮ್ಲ ಬರುತ್ತೆ, ಕರೆ ಎಲ್ಲ ಬರುತ್ತೆ. ಹಿಂದುಡಿ ಇದು ಹಲಸಿನ ಗೆಣಸು, ಹಾಗೆ ಡೈರೆಕ್ಟ್ ತಿನ್ನೋದು ಸಿಹಿಗೆಣಸು. ಅಲ್ಲೆಲ್ಲ ರೆಡಿಮೇಡ್ ಇದೆಲ್ಲ ಅಲ್ಲಿ ಆಯಿತು. ಇನ್ನು ಫುಡ್ ಕೌಂಟರ್ ಈಚೆ ಫುಡ್ ಕೌಂಟರ್ ಇರೋದು. ನೋಡುವ ಯಾವುದೆಲ್ಲ ಫುಡ್ ಕೌಂಟರ್ ಉಂಟು ಅಂತೇಳಿ ನೋಡುವ. ತುಂಬ ಆಚೆಲ್ಲ ಇದ್ದಾರೆ ನೋಡಿ, ಕಾಣ್ತಾ. ಹೋಗುವ ಅಲ್ಲ, ಯಾವುದೆಲ್ಲ ಉಂಟಂತೇಳಿ ನೋಡುವ. ಹಾಂ, ಹಲಸಿನಕಾಯಿದು ಮಂಚೂರಿಯಾ? ಹಲಸಿನಕಾಯಿಯ ಮಂಚೂರಿ, ಮುಲ್ಕ. 30 ರೂಪಾಯಿ ಹಲಸಿನಕಾಯಿದು, 30 ರೂಪಾಯಿ.
ಖಾರ ಸಾಸ್, ಸ್ವೀಟ್ ಸಾಸ್. ನೋಡಿ ಬಿದಿರಿನ ಅಕ್ಕಿ ನೋಡಿ. ಬಿದಿರಿನ ಅಕ್ಕಿ, ಬಿದಿರಲ್ಲಿ ಅಕ್ಕಿ ಆಗ್ತದಲ್ಲ ಅದೇ ಎಷ್ಟಿದಕ್ಕೆ? ನನಗೆ ಎಷ್ಟು ಅಂತ ಗೊತ್ತಿಲ್ಲ, ಈಗ 100 ರೂಪಾಯಿ ಇರ್ಬೋದು. ಇದನ್ನು ರಾತ್ರಿ ನೆನೆ ಇಟ್ಟು ಇದನ್ನು ರಾತ್ರಿ ನೆನೆ ಇಟ್ಟು ಬೆಳಿಗ್ಗೆ ಕುಡಿಲಿಕ್ಕೆ ಒಂದು ಚಮಚ, ಅದು ಶುಗರಿಗೆಲ್ಲ ಭಾರಿ ಒಳ್ಳೆಯದು. ಇದು ನಾವೀಗ ಬಂದದ್ದು ಫುಡ್ ಕೌಂಟರಿಗೆ. ಅಲ್ಲಿ ನಾನು ಒಂದು ಕಟ್ಲೆಟ್ ತಗೊಂಡಿದ್ದೆ. ಹಾಗೆ ನೋಡಿ ಹಾರ್ಟ್ ಶೇಪ್ನ ಕಟ್ಲೆಟ್ ನಾನು ಮಾತ್ರ ತಗೊಂಡದ್ದು. ಹಾಗೆ ಒಮ್ಮೆ ಟೇಸ್ಟ್ ನೋಡುವ ಅಂತೇಳಿ ಅಲ್ಲಿ ಕುತ್ಕೊಳ್ಳಿಕ್ಕೆ, ಅಂದರೆ ನಾವು ಎಂತಾದ್ರೂ ಫುಡ್ ತಗೊಂಡ್ರೆ ಕುತ್ಕೊಂಡು ತಿನ್ನುವ ವ್ಯವಸ್ಥೆ ಕೂಡ ಉಂಟು, ಮತ್ತು ಕೈ ತೊಳಿಲಿಕ್ಕೆ ಅಲ್ಲಿ ಇದು ವ್ಯವಸ್ಥೆ ಕೂಡ ಉಂಟು. ಇದು ನಾನು ಕೇಳ್ತಿದ್ದೆ ಅಮ್ಮನ ಹತ್ರ ಅರ್ಧ ತಗೊಳ್ಳಿ ಅಂತೇಳಿ. ಅವರು ಯಾವುದು ಕೂಡ ತಿನ್ನುವುದೇ ಇಲ್ಲ ಹೊರಗಿದ್ದು. ಹಾಗೆ ನಾನೇ ಮತ್ತೆ ತಿಂದೆ, ಒಳ್ಳೆ ರುಚಿ ಇತ್ತು. ಹಲಸಿನಕಾಯಿಯ ಕಟ್ಲೆಟ್ ಇದು. ಬೇರೆ ಬೇರೆ ಕೌಂಟರ್ಸ್ ಉಂಟು, ಫುಡ್ ಕೌಂಟರ್ಸ್. ಇದು ಹಲಸಿನಕಾಯಿಯ ಪಾನಿಪುರಿ ನೋಡಿ ಅಲ್ಲಿ. ಮತ್ತೆ ಊಟದ ವ್ಯವಸ್ಥೆ, ಇದು ಕಬಾಬ್, ಹಲಸಿನಕಾಯಿದು ಪತ್ರೊಡೆ, ಇದು ಮತ್ತೆ ಮುಲ್ಕ ಅಂತ ಹೇಳ್ತಾರೆ ಗಾರಿಗೆ ಅದು, ಮತ್ತೆ ಇದು ಪೋಡಿ, ಮತ್ತೆ ಅದು ಮುಲ್ಕಮ್ಮೆ, ಮತ್ತೆ ಹಲಸಿನ ಹಣ್ಣಿನ ಕಡುಬು. ಗೋಬಿ ಮಂಚೂರಿ ಮಾಡ್ತೇವೆ ಅಲ್ಲ, ಅದೇ ರೀತಿ ಹಲಸಿನಕಾಯಿಯ ಮಂಚೂರಿ ಅವರೀಗ ತೋರಿಸಿದ್ದು ಗ್ರೀನ್ ಮಂಚೂರಿ. ಹಾಗೆ ಒಮ್ಮೆ ಹಲಸಿನಕಾಯಿಯ ಪಾನಿಪುರಿ ಸಿಗೋದು ಭಾರಿ ಅಪರೂಪ ಅಲ್ಲ. ಹಾಗೆ ಒಮ್ಮೆ ಟೇಸ್ಟ್ ನೋಡುವ ಅಂತೇಳಿ ನಾನು ಕೂಡ ಟೇಸ್ಟ್ ನೋಡಿದ್ದೆ, ಒಳ್ಳೆ ರುಚಿಯಾಗಿತ್ತು. ಹಲಸಿನಕಾಯಿಯ ಪೋಡಿ ನೋಡಿ ಅದನ್ನು ಮಾಡ್ತಾ ಇದ್ದಾರೆ, ಜನಗಳು ಬರ್ತಾ ಇದ್ರು. ಹಾಗೆ ಇದು ಹಲಸಿನ ಹಣ್ಣಿನ ಮಿಲ್ಕ್ ಶೇಕ್ ಕೂಡ ಇಲ್ಲಿ ಉಂಟು. ಹಲಸಿನ ಹಣ್ಣಿನ ಸೋಳೆ ಇರ್ತದಲ್ಲ, ಹಣ್ಣಿನ ಸೋಳೆ, ಅದರ ಚಿಪ್ಸ್ ಇದು ಅವರು ಪ್ಯಾಕೆಟ್ ಆಗಿ ಸೇಲ್ ಮಾಡ್ತಿದ್ರು. ನೀವೇ ಮಾಡಿದ ಇದು? ನೀವೇ ಮಾಡಿದ್ದು ಹೋಮ್ ಮೇಡ್ ಪ್ಯೂರ್ ಬಿ. ಇದು ಹನಿ ಅಲ್ಲ, ಉಪ್ಪಿನಕಾಯಿ ಸೋಲ್ ಕಪ್ಪೆ ಮೇಡಿ ಉಪ್ಪಿನಕಾಯಿ. ಮಿಡಿ ಉಪ್ಪಿನಕಾಯಿ, ಕಪ್ಪೆ ಮೇಡಿ ಉದ್ದ ಬರ್ತದೆ. ಅದಕ್ಕೆ 280 ಅರ್ಧ ಕೆಜಿ. ಇದು ಯೋನಿ ಬೆಲ್ಲ, ಬೆಲ್ಲದ ನೀರಲ್ಲ, ಆಲೆ ಮನೆಯದ್ದು ಬೆಲ್ಲ, ಯೋನಿ ಬೆಲ್ಲ ಅಂತ ಹೇಳ್ತಾರೆ. ಕಾಫಿಗೆಲ್ಲ ಒಳ್ಳೆ ಆಗ್ತದೆ. ಹಲಸಿನ ಉಂಟು, ಮತ್ತೆ ಚಾಕ್ಲೇಟ್ ಉಂಟು, ಮತ್ತೆ ಸೀತಾಫಲ ಉಂಟು, ಕಾಜು ಕಿಸ್ಮಿಸ್ ಉಂಟು, ಮತ್ತೆ ಜೀರಿಗೆ ಮೆಣಸಿನ ಉಂಟು, ಬಾವಿನ ಹಣ್ಣಿನ ಉಂಟು, ಮತ್ತೆ ರೋಸ್ಟೆಡ್ ಆಲ್ಮಂಡ್ ಉಂಟು, ಕಿಕ್ ಉಂಟು, ಪೇರಳೆ ಇದು ಅಡಿಕೆ ಉಂಟು. 50 ಮ್ಯಾಂಗೋದ ಐಸ್ ಕ್ರೀಮ್ ಟೇಸ್ಟ್, ಮ್ಯಾಂಗೋ ಟೇಸ್ಟ್. ಈ ತರ ನೆಟ್ರೆ ಈ ತರ ಹೂ ಬರುತ್ತೆ, ಈ ತರ ಹೂ ಬಂದು ಈ ತರ ಗೆಡ್ಡೆ ಬರುತ್ತೆ. ಬದುಕ್ತದ? ಈಗ ನೆಟ್ರೆ ಬದುಕ್ಬೋದಾ? ಚೆನ್ನಾಗಿ ಬರ್ತದೆ. ಅದೇ ನೆಡಬೇಕು. ಇದನ್ನ ನೆಡ್ಲಿಕ್ಕ ಇದು ಅಲ್ಲೂ ಕೊಡುದಿಲ್ವಾ ನೀವು? ಅದು ಕಟ್ ಆಗಿದೆಯಲ್ಲ, ಅದು ಕಟ್ ಆಗಿದೆ, ಅದೇ ಬರಲ್ಲ. ಈ ರೀತಿ ಇದನ್ನ ಹೇಗೆ ಬಿತ್ತು ಹಾಕ್ಲಿಕ್ಕೆ? ಈಗ ಹೇಗೆ ಇದು? ಮಾಮೂಲಿ ಇದು ಆನಿಯನ್ ತರ ಕೆಳಗೆ ಮಾಡಬೇಕು, ಇದು ಮೇಲೆ ಮಾಡಬೇಕು. ಇದು ಮೇಲೆ ಮಾಡಿ ಹಿಂಗೆ ನೆಟ್ರೆ ಈ ತರ ಕಂಟೆಂಟ್ ಫ್ಲವರ್ ಬರುತ್ತೆ. ಮತ್ತೆ ಒಂದು ಫ್ಲವರ್ ಬಂದ್ಮೇಲೆ ಅದರಿಂದ ಅದೇನೇ 4-5 ಹಿಂಗೆ ಬಲ್ಬ್ ಡಿಸ್ಪ್ಲೇ ಆಗ್ತದೆ. ಇದನ್ನ ಮತ್ತೆ ಕಂಟಿನ್ಯೂ ಆಗಿ ಜಾಸ್ತಿ ಆಗ್ತಾ ಹೋಗ್ತದೆ. ಎಷ್ಟು ವರ್ಷ ಆದ್ರೂ ಹೋಗುದಿಲ್ಲ. ಒಂದಕ್ಕೆ ಎಷ್ಟು ಪ್ಯಾಕೆಟ್ಗೆ ಇದು? 100 ರೂಪಾಯಿ. 100 ರೂಪಾಯಿ. ನೆಟ್ಟು ನೋಡುವ. ಡ್ರೆಸ್ ಉಂಟು. ಡ್ರೆಸ್ ಇಲ್ಲಿ ಉಂಟು, ಕಾಟನ್ ಡ್ರೆಸ್, ಸಾರಿ ಇಲ್ಲಿ ಉಂಟು. ಇದು ಯಾವ ಹಲಸಿನಕಾಯಿ? ಹಲಸಿನ ಹಣ್ಣು ಅಂತ ಚಂದ್ರಪಕ್ಕೆ. ಆರೆಂಜ್ ಕಲರ್ ನೋಡಿ. ಇದು ನೀವು ಹೇಗೆ ಕೊಡುದು ಅಂದ್ರೆ? ಡಜನ್ 100 ರೂಪಾಯಿ, 12 ಪೀಸ್ಗೆ 100 ರೂಪಾಯಿ. 12 ಪೀಸಿಗೆ 100 ರೂಪಾಯಿ. ನೋಡಿ ಅಲ್ಲಿ ಆರೆಂಜ್ ಹಲಸಿನ ಹಣ್ಣು ಹಾಗೆ ನಾವು ತಗೊಳ್ಳುವ ಅಂತೇಳಿ. ಹಾಗೆ 12 ಹಲಸಿನ ಸೋಳೆಗೆ 100 ರೂಪಾಯಿ. ನಾವು ಒಂದು 6 ತಗೊಳ್ತಿದ್ದೇವೆ, 50 ರೂಪಾಯಿ ಕೊಟ್ಟು. ಹೌದು.
ಹಾಗೆ ನಮ್ಮ ಮನೆ ಉಂಟು. ಕೆಂಪಿದಿಲ್ಲ ಅಂದರೆ ಆರೆಂಜ್ ಕಲರ್ ಇರೋದು, ಹಾಗೆ ತಗೊಳ್ಳುವ ಅಂತೇಳಿ ತಗೊಂಡದ್ದು. ಹಾಗೆ ನೋಡಿ ಜನ ಎಲ್ಲ ಹೋಗಿ ಬರ್ತಾ ಇದ್ದಾರೆ. ಹಲಸಿನ ಮೇಳದಿಂದ ಹೋಗ್ತಾ ಇದ್ದೇವೆ. ಹಾಗೆ ಕೆಲವೊಂದು ವಸ್ತುಗಳು ತಗೊಂಡಿದ್ದೇವೆ, ಅದನ್ನು ನಿಮಗೆ ತೋರಿಸುವ. ಹಾಗೆ ನಾವಿನ್ನು ಮನೆಗೆ ಹೋಗುದು. ತುಂಬಾ ಜನ ಬರ್ತಿದ್ದಾರೆ, ಸ್ವಲ್ಪ ಅಲ್ಲ. ಹಾಗೆ ಇವತ್ತು ಫಸ್ಟ್ ಡೇ, ಹಾಗೆ ತುಂಬಾ ಜನ ಇದ್ದಾರೆ ನೋಡಿ, ಇಲ್ಲೆಲ್ಲ ಅಲ್ಲೆಲ್ಲ ಜನನೇ. ಹಾಗೆ ಇನ್ನು ಮನೆಗೆ ಹೋಗೋದು. ಯಾವುದೆಲ್ಲ ತಗೊಂಡಿದ್ದೇವೆ ಅದನ್ನೆಲ್ಲ ನಿಮಗೆ ತೋರಿಸುವ. ಮನೆಗೆ ಬಂದು ತಲುಪಿದೆವು, ಸಂಜೆ ಆಯ್ತು. ನಾವು ಮಧ್ಯಾಹ್ನ ಹೋದದ್ದು 3 ದಿನ ಉಂಟು, ನಿಮ್ಗೆ ಗೊತ್ತಿರ್ಬೋದು. ಹಾಗೆ ಹೇಳಿದ್ದೇನೆ, ಅಲ್ಲಿ ತೋರಿಸಿದ್ದೇವಲ್ಲ ಅಷ್ಟೇ. ಹೋಗುವವರೆಗೆ ಇನ್ನು ನಾಳೆ ಒಂದು ಚಾನ್ಸ್ ಇರೋದು. ಇದು ಅಪ್ಲೋಡ್ ಆಗುವಾಗ 3 ದಿನದಲ್ಲಿ ಫಸ್ಟ್ ಡೇ ನಾವು ಹೋಗಿದ್ದೇವೆ. ಇದು ಅಪ್ಲೋಡ್ ಆಗೋದು ಸೆಕೆಂಡ್ ಡೇ ಸಂಜೆ ರಾತ್ರಿ ಅಪ್ಲೋಡ್ ಆಗ್ತದೆ ವಿಡಿಯೋ. ಥರ್ಡ್ ಡೇ ಸಂಡೇ ಬರ್ತದೆ. ಹೌದು, ಸಂಡೇ ಬರ್ತದೆ. ಎಲ್ಲರೂ ಕೂಡ ಹೋಗಿ ಬೇರೆ ಬೇರೆ ಎಲ್ಲರಿಗೂ ಹೋಗ್ಬೋದು. ಬೇರೆ ಬೇರೆ ಕೌಂಟರ್ಸ್ ಉಂಟು, ಬೇರೆ ಬೇರೆ ಸ್ನಾಕ್ಸ್ ಉಂಟು, ಎಲ್ಲ ಕೂಡ ಒಳ್ಳೇದುಂಟು, ತಿಂಡಿಗಳು ಉಂಟು. ನೋಡಿದ್ದು ಹಪ್ಪಳ, ಇದೊಂದು ಹಪ್ಪಳ. ಹಾಗೆ ಇದು ಹಲಸಿನ ಹಣ್ಣಿನ ಎಂಥದ್ದು ಹಲ್ವಾ. ಮತ್ತೆ ಇದು ಎಂಥದ್ದು ಉನಿಯಪ್ಪಂ. ಅದು ನಾಯಿ ಹಾಕಿದಲ್ಲ 2-3 ಉನಿಯಪ್ಪಂ ನೋಡಿ, ಉನಿಯಪ್ಪಂ. ಇದು ಉನಿಯಪ್ಪಂ. ಇದೊಂದು ಪರಿಮಳ ಭಾರಿ ಚಂದ ಬರ್ತುಂಟು ಉನಿಯಪ್ಪಂ. ನೋಡ, ನೆಕ್ಸ್ಟ್ ಅವರದ್ದೇ ಪುಳಿಯೋಗರೆ ಹುಡಿ ನಂಗೆ ಬೇಕಿತ್ತು, ಹೋಮ್ ಮೇಡ್. ಅದಕ್ಕೆ ಅವರದ್ದೇ ನೋಣ ನೋಡಿ ಹಿಂದೆ ಅದಿರ್ಲಿ. ಅದು ಇದು ದ್ರಾಕ್ಷಿ. ಅದು ಬೇರೆ ಬೇರೆ. ಇದು ಯಾರು ತಗೊಂಡು ಗೊತ್ತಿಲ್ಲ. ಇದು ಅವರು ನಮ್ಮ ಸಬ್ಸ್ಕ್ರೈಬರ್ ಅವರ ತಂಗಿಯ ಮತ್ತೆ ಅದು ಇದಲ್ಲ ಇದು ಇವರ ಕೈಯಿಂದ. ಇದು ಇದೆಂತ ಹೇಳುದು ಉಂಡ್ಲುಕ. ಇದು ಎಲ್ಲಿಂದ ಕೇರಳದ್ದು. ಇದು ಮತ್ತೆ ಇದು ಒಂದೇ, ಎರಡು ಒಂದೇ. ಇದು ಇಂಥದ್ದು ಹೇಳಿದ್ರು ಕೇರಳದ್ದು ಅಂದ್ರೆ ಅವ್ರು ತಗೊಂಡಿದ್ದೀನಿ ಅಂತದ್ದು. ಇದು 100 ಅವ್ರು ತಗೊಂಡಿದ್ದು. ಇದು ಹಪ್ಪಳ ಎಲ್ಲ ಬೇರೆ. ಮತ್ತೆ ಇದೊಂದು ಹೂವಿನ ಗಿಡ ಅಲ್ಲಿ ತೋರಿಸಿದ್ರಲ್ಲ, ಅದೇ ಅದು ಬೀಜ ನೋಡ್ಬೇಕು. ಅದಾದ ಇದು ಎಂಥದ್ದು ಮತ್ತೆ ಕಂಡದ್ದು. ಅದೇ ಎಂಥದ್ದು ಹೆಸರು ಹೇಳಿದ್ರು. ಮತ್ತೆ ಎಂತ ತಗೊಳ್ಳಿ, ಅಷ್ಟೇ ತಗೊಂಡದ್ದು. ಹಲಸಿನ ಸೋಳೆ ಆರೆಂಜ್ ಕಲರ್ ಇದು. ಹೇಗೆ ತಿಂದು ನೋಡ್ಬೇಕು ಟೇಸ್ಟ್ ಹೇಗೆ, ಸೇಮ್ ಅಂತಲ್ಲ. ಅದು ಗೊತ್ತಿಲ್ಲ, ನಾನು ಹೇಗೆ ಅಂತಂದಿಲ್ಲ. ನಮಗೆ ಇದು ಹಿಡಿದು ಎಲ್ಲೋ ಎಷ್ಟು ಇದಕ್ಕೆ ಒಂದು 100 ರೂಪಾಯಿಗೆ 12 ಸಿಗ್ತದೆ. ನಾವು 50 ರೂಪಾಯಿ ತಗೊಂಡದ್ದು, ನಮಗೆ 7 ಕೊಟ್ಟಿದ್ದಾರೆ. 7 ಕೊಟ್ಟದ್ದು, 6 ಅಂತ ಹೇಳಿದ್ರು. ಸ್ವಲ್ಪ ಬಿಸಾಡುವಲ್ಲ ಇದು ಅದು ನಾಯಿಗೆಲ್ಲಿ ಹಾಕಿದೆ. ಉನಿಯಪ್ಪಂ ಬೇರೆ ಎಂತ ಇಲ್ಲ, ನನಗೆ ತಿನ್ನುವಂಥದ್ದು ಎಂತ ಇರಲಿಲ್ಲ ಅಲ್ಲಿ. ಆ ನಾಯಿಗೆ ಉಂಟಲ್ಲ, ಅಲ್ಲಿ ನಾನು ಒಂದು ಪಲಾವ್ ಪ್ಲೇಟ್ ತಗೊಂಡಲ್ಲಿ ಹಾಕುವ ಅಂತ ಇದ್ದದ್ದು. ಆಗ ನಾನೊಂದು ಕಟ್ಲೆಟ್ ತಿಂದಲ್ಲ, ಅವರೇ ಸ್ವಲ್ಪ ಅಲ್ಲಿ ತೆಗೆದು ಅಲ್ಲಿ ನಾಯಿಗೆ ಹಾಕಿದ್ರು. ಹಾಗೆ ಉನಿಯಪ್ಪಂ ಇತ್ತು. ಬೇರೆ ನನ್ನಲ್ಲಿ ಬ್ಯಾಗಲ್ಲಿ, ಅಮ್ಮನ ಬ್ಯಾಗಲ್ಲಿ ಬೇರೆ ತಿಂಡಿ ಇರಲಿಲ್ಲ, ಅದೊಂದಿತ್ತು. ಹಾಗೆ ನಾಯಿಗೆ 2 ಹಾಕಿತ್ತು. ಎಲ್ಲ ಕೌಂಟರ್ಸ್ ಕೂಡ ಸೂಪರ್ ಆಗಿತ್ತು. ಹಾಗೆ ಅಲ್ಲಿ ಅಡುಗೆಗಳು ನಾನು ಹೆಚ್ಚು ತಿನ್ನಲಿಲ್ಲ. ಒಂದು ಪಾನಿಪುರಿ ಮತ್ತೊಂದು ಕಟ್ಲೆಟ್ ಒಳ್ಳೇದಿತ್ತು ಎಲ್ಲ ಕೂಡ. ಹಾಗೆ ಯಾರಿಗಾದ್ರೂ ಹೋಗುದಿದ್ರೆ ಹೋಗಿ. ಇನ್ನು ಒಂದು ದಿನ ಇರೋದು, ನಾಳೆ ಸ್ಯಾಟರ್ಡೆ ನಾವು ಅಪ್ಲೋಡ್ ಮಾಡಿದರೆ ಸಂಡೇ ಒಂದು ದಿನ ಉಂಟು, ನಿಮಗೆ ಹೋಗ್ಬೋದು. ಜೈನ ಭವನದಲ್ಲಿ ಉಳಿದು ಇದು ಜನಗಳಿಗೆ ಒಂದು ಹಲಸಿನ ಬಗ್ಗೆ ನೋಡಿ ಗೊತ್ತಾಗ್ತದೆ. ಬೇರೆ ಬೇರೆ ತಳಿದು ಹಲಸಿನೆಲ್ಲ ಇತ್ತು. ನಾವು ಕೆಲವೊಂದು ವಿಡಿಯೋ ಮಾಡಿ ಬಂದಿದ್ದೇವೆ. ಹಾಗೆ ನಿಮಗೆ ಕೂಡ ಇವತ್ತಿನ ವಿಡಿಯೋ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇವೆ. ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗುವ. ಬಾಯ್.